ಈ ಒಂದು ದಿವಸ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಏರ್ಪಡಿಸಿದ್ದೀವಿ. ತಿಮ್ಮೇಗೌಡರು ಅಂದರೆ ನಾವು ಏನು ಫಂಕ್ಷನ್ ಮಾಡ್ರು ನಮ್ಗೆ ಬರೋಕೆ ಒಂಥರ ಖುಷಿ ಆಗುತ್ತೆ. ಎಲ್ಲ ರೀತಿಯಲ್ಲೂ ಅವರು ಜನರೊಂದಿಗೆ ಕನೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಇದೆಲ್ಲ ಒಂದು ಮಾದರಿ. BGS ಗ್ಲೋಬಲ್ ಹಾಸ್ಪಿಟಲ್ ಮತ್ತು ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಮತ್ತು ನಮ್ಮ ಈ ಕುಂದನಾಥ್ ಜೈನ್ ಸಮಿತಿ ವತಿಯಿಂದ ಈ ಒಂದು ದಿವಸ ನಮ್ಮ ಈ ಒಂದು ಬಸವನಗುಡಿ ಬಡಾವಣೆಯ ಶ್ರೀನಗರ ವಿಭಾಗದಲ್ಲಿ ಕುಂದನಾಥ್ ಜೈನ್ ಭವನದಲ್ಲಿ ಈ ಒಂದು ದಿವಸ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಏರ್ಪಡಿಸಿದ್ದೀವಿ. ಈ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋತಾ ಇದ್ದಾರೆ. ಮತ್ತು ಇವತ್ತು ಇದರ ವಿಶೇಷ ಏನಂದರೆ ಡೆಂಟಲ್ಲಿಂದ ಹಿಡಿದು ಕಣ್ಣಿನ ತಪಾಸಣೆಯಿಂದ ಹಿಡಿದು ಆರೋಗ್ಯದ ಮಕ್ಕಳು ಮತ್ತು ಗೃಹಿಣಿಯರು ಮತ್ತು ಮೂಳೆ ಎಲ್ಲ ವಿಭಾಗದಲ್ಲಿ ಯಾವುದೇ ಒಂದು ವಿಭಾಗನೂ ಬಿಡದಲೇ ಎಲ್ಲ ವಿಭಾಗದ ನುರಿತ ತಜ್ಞರು ಬಂದು ಈ ಒಂದು ವೈದ್ಯರುಗಳು ಬಂದು ಇವತ್ತೇನು ತಪಾಸಣೆ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪಾಸಣೆಯನ್ನು ಮಾಡಿಸ್ಕೊತಾ ಇದ್ದಾರೆ ಮತ್ತು ಡಾಕ್ಟ್ರುಗಳವರ ಸಲಹೆಯನ್ನು ಪಡ್ಕೊತಾ ಇದ್ದಾರೆ. ಜೀವನದಲ್ಲಿ ಇವತ್ತೇನು ಆರೋಗ್ಯವೇ ನಮಗೆಲ್ಲ ಮುಖ್ಯ ಅನ್ನೋ ಒಂದು ಗುರಿ ಇದೆ. ಇವತ್ತು ಈ ಥರ ಹೆಚ್ಚಿನ ತಪಾಸಣೆಗಳನ್ನ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಕಾಗತ್ತೆ. ನಮ್ಮಲ್ಲಿರುವಂಥ ಬಡ ಜನಗಳು ಎಲ್ಲ ಚಿಕಿತ್ಸೆನೂ ಎಲ್ಲ ತಪಾಸಣೆನೂ ಒಂದೇ ಕಡೆ ಹೋಗಿ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ BGS ಹಾಸ್ಪಿಟ್ಲು ಸಹಕಾರ ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಮತ್ತು ಪ್ರಿನ್ಸಿಪಲ್ ಆದ ಮೋಹನ್ ಅವರು ನಮಗೆ ಒಂದು ಸದುಪಯೋಗವನ್ನು ಪಡಿಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ತಪಾಸಣೆಯ ವೇಳೆಯಲ್ಲಿ ಇನ್ನೂ ಹೆಚ್ಚಿನ ತಪಾಸಣೆಯ ಅವಶ್ಯಕತೆ ಇದ್ದಲ್ಲಿ ನಾಳೆ ಬೆಳಗ್ಗೆ 7:00ವರೆಗೆ ಇಲ್ಲಿ ಬಂದರೆ ಅವ್ರಿಗೆ ಬಸ್ಗಳನ್ನ ಅರೇಂಜ್ ಮಾಡಿದ್ದೀವಿ. ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಉಚಿತವಾಗಿ ಅಲ್ಲಿ ತಪಾಸಣೆಯನ್ನು ಮಾಡಿ ತಿರ್ಗಾ ಇಲ್ಲಿಗೆ ಕರ್ಕೊಬಂದು ಬಿಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಗೆ BGS ಹಾಸ್ಪಿಟ್ಲಿನಲ್ಲಿ ಒಳ ರೋಗಿಗಳಾಗಿ ಅಡ್ಮಿಟ್ ಆಗಿ ಆಪ್ರೇಷನ್ಸ್ ಮಾಡಿಸ್ತು ಅಂದರೆ ಅವ್ರಿಗೆಲ್ಲ 50% ರಿಯಾಯಿತಿ ದರದಲ್ಲಿ ಆಪ್ರೇಷನ್ ಆಗಲಿ ಬೇರೆ ಯಾವುದೇ ಒಂದು ಚಿಕಿತ್ಸೆಯನ್ನು ಕೊಡೋವಂಥ ವ್ಯವಸ್ಥೆನ ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿಯವರು BGS ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ. ನಮ್ಮ ಜನಗಳು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಯಾವುದೇ ಆಪರೇಷನ್ ಯಾವುದೇ ಒಂದು ಚಿಕಿತ್ಸೆಗೂ 50% ಡಿಸ್ಕೌಂಟ್ ಕೊಡ್ತಾರೆ BGS ಹಾಸ್ಪಿಟ್ಲಲ್ಲಿ. ಸರ್, ಜೊತೆಗೆ ನೀವು ನೋಡಿದ್ವಿ, ನಾವು ವಾರಕ್ಕೆ 2 ಸರಿ ಶನಿವಾರ ಭಾನುವಾರ ಜೊತೆ ಪಕ್ಕದಲ್ಲಿ ಬೋರ್ಡ್ ಹಾಕಿದರೆ ಉಚಿತ ಆರೋಗ್ಯ ಶಿಬಿರ. ಇವತ್ತು ಏನು ನಮ್ಮ ಎಲ್ಲ ಉದ್ಯಾನವನಗಳಿದೆ ನಮ್ಮ ಬಸವನಗುಡಿ ಬಡಾವಣೆಯ ಶನಿವಾರ ಬೆಳಿಗ್ಗೆ 7 ಗಂಟೆಯಿಂದ 9-9:30ವರೆಗೂ BP ಶುಗರ್ ಚೆಕ್ ಮಾಡ್ತಾ ಇರ್ತೀವಿ. ಎಲ್ಲ ಭಾಗಗಳಲ್ಲೂ ಎಲ್ಲ ಪಾರ್ಕ್ಗಳಲ್ಲೂ ನಾವು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಒಂದು BP ಶುಗರ್ ಯಾರಿಗಿರುತ್ತೆ ಅವ್ರಿಗೇನಾನ ಟ್ಯಾಬ್ಲೆಟ್ಸ್ಗಳು ಬೇಕು ಅಂದರೆ ನಮ್ಮ ಒಂದು ಅಪ್ಪಾಜಿ ಕ್ಲಿನಿಕ್ಕಿಂದ ಎಲ್ಲರಿಗೂ ಉಚಿತವಾಗಿ ನಾವು BP ಶುಗರ್ ಮಾತ್ರೆಗಳನ್ನ ಕೊಡುವಂಥ ವ್ಯವಸ್ಥೆಯೂ ಮಾಡಿದ್ದೀವಿ. ನಮ್ಮ ಸಾರ್ವಜನಿಕರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಮಯದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆಯಿಂದ ಇದು ಸುಮಾರು 200 ಜನ ಆಲ್ರೆಡಿ ಭಾಗವಹಿಸಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ ಅನ್ನೋ ನಿರೀಕ್ಷೆ ಇದೆ. ಎಲ್ಲರ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ನಮ್ಮ ಅತ್ಯುತ್ತಮವಾದ ಒಂದು ಸೌಲಭ್ಯ ಏನಿದೆ ಅದನ್ನು ಎಲ್ಲರಿಗೂ ನಾವು ತಿಳಿಪಡಿಸಿ ಅವರ ಆರೋಗ್ಯನ ತಪಾಸಣೆ ಮಾಡಿಸ್ತಾ ಇರ್ತಾರೆ. ಶ್ರೀನಗರದಲ್ಲಿ ತಿಮ್ಮೇಗೌಡರು ಅಂದರೆ ಹೆಸರುವಾಸಿಯಾಗಿದ್ದಾರೆ. ಎಲ್ಲ ಬಡವರು ಬಗ್ಗರಿಗೆ ಉಚಿತ ಆರೋಗ್ಯ ವ್ಯವಸ್ಥೆ ಮತ್ತು ಊಟಕ್ಕೆ ಏನಿಲ್ಲ ಅಂದರೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಏನಾರು ಕುಂದುಕೊರತೆ ಇದ್ದರೆ ಬೀದಿ ದೀಪಗಳಾಗಲಿ ಒಳಚರಂಡಿಗಳಾಗಲಿ ರಸ್ತೆ ಕಾಮಗಾರಿಗಳಲ್ಲಿ ಏನೇ ಇದ್ದರೂ ನಮ್ಮಲ್ಲಿ ಬಂದು ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವು ಹೋಗಿ ತಕ್ಷಣಕ್ಕಾಗಲಿಲ್ಲ ಅಂದರೆ ಒಂದು ವಾರ 15 ದಿನ ಬಿಟ್ಕೊಂಡು ಅವ್ರ ಕೆಲಸ ಪಕ್ಕ ಮಾಡಿಕೊಡ್ತಾರೆ. ಒಂಥರ ನಮ್ಮ ಸೀನಿಯರ್ಗೆ ಒಂಥರ ತಿಮ್ಮೇಗೌಡರು ಒಂಥರ ನಮಗೊಂಥರ ದೇವ್ರಿದ್ದಂಗೆ. ಮಕ್ಕಳು ವಿಷಯನಾರ ಆಗಲಿ ಸ್ಕೂಲಿಂದ ಏನಾರ ಆಗಲಿ ನಾವು ಹೋಗಿ ಕೇಳ್ಕೊಂಡ್ರೆ ತಕ್ಷಣ ಪರಿಹಾರ ಮಾಡಿಕೊಡ್ತಾರೆ. ತಿಮ್ಮೇಗೌಡರು ಇನ್ನು ಮುಂದಕ್ಕೆ ಅದೇ ಥರ ದೇವರು ಆ ಥರ ಅವ್ರಿಗೆ ಕೆಲಸ ಮಾಡೋಕ್ಕೆ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನ ಕಾಪಾಡಲಿ ಅಂತ ನಾವು ಕೇಳ್ಕೊಂತೀವಿ. ಆರೋಗ್ಯ ಶಿಬಿರ ಮಾಡಿಸಿದ್ರಲ್ಲ, ಆರೋಗ್ಯ ಶಿಬಿರ ಉಚಿತವಾಗಿ ನೀವು ಟೆಸ್ಟ್ ಮಾಡಿಸ್ಕೊಂಡ್ರಲ್ಲ? ನಾವು ಫಸ್ಟೆಲ್ಲ ಮಾಡಿಸ್ಕೊಂಡಿದ್ದೀವಿ. ಮೊದಲೆಲ್ಲ ಮಾಡಿದ್ದಾರೆ. ಉಚಿತ ಕನ್ನಡಕ ಎಲ್ಲ ಕೊಡ್ತಾ ಇದ್ದಾರೆ, ಮೆಡಿಸಿನ್ ಎಲ್ಲ ಕೊಡ್ತಾರೆ. ಅವ್ರದ್ದು ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟು ಫ್ರೀ ಹಾಸ್ಪಿಟ್ಲ್ ಇದೆ ಅವ್ರ ಆಫೀಸಲ್ಲೇ. ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ.
ಈ ಥರ ಖುಷಿ ಆಯ್ತು. ತುಂಬ ಖುಷಿಯಾಗಿದೆ. ಬೇರೆಯವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ತಿಮ್ಮೇಗೌಡರು ಅಂದರೆ ನಾವು ಏನು ಫಂಕ್ಷನ್ ಮಾಡ್ರು ನಮ್ಗೆ ಬರೋಕೆ ಒಂಥರ ಖುಷಿಯಾಗುತ್ತೆ. ಇದೇನು ಹೆಲ್ತ್ ಕ್ಯಾಂಪ್ ನೋಡ್ತಾ ಇದ್ದೀರಾ ಇಲ್ಲಿ, ಇದನ್ನು ಆಯೋಜನೆ ಮಾಡಿರೋದು ಬಂದು ಟಿ ತಿಮ್ಮೇಗೌಡ ಸರ್ ಅವರು. ಅವರೀಗ ನಮ್ಮ JDS ಪಕ್ಷದಲ್ಲಿ ವೆಸ್ಟ್ನ GBA ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು 2 ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ದಾರೆ ಇದೇ ಶ್ರೀನಗರ ವಾರ್ಡಲ್ಲಿ. ಇವತ್ತು ಇಲ್ಲಿ ಕುಂತುನಾಥ ಜೈನ ಭವನದಲ್ಲಿ ತಿಮ್ಮಯ್ಯ ಟ್ರಸ್ಟ್ ಹಾಗೂ BGS ವತಿಯಿಂದ ಈ ಮೆಡಿಕಲ್ ಕ್ಯಾಂಪ್ನ ಆಯೋಜನೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ವೆಲ್ ಆರ್ಗನೈಸ್ಡ್ ಆಗಿ ಆಯೋಜನೆ ಮಾಡಿದ್ದಾರೆ. ಜನಗಳು ಬರ್ತಾ ಇದ್ದಾರೆ. ಅಂದರೆ ಒಂದು ಬೇಸಿಕ್ ಜೆನ್ರಿಕ್ ಮೆಡಿಸಿನಿಂದ ಹಿಡಿದು ಕಣ್ಣಿರ್ಬೋದು, ಕಿವಿ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದನ್ನು ಇನ್ಕ್ಲೂಡಿಂಗ್ ಮನೋಶಾಸ್ತ್ರ. ಅಂದರೆ ಇವತ್ತು ಒಂದು ಸೈಕಿಯಾಟ್ರಿಸ್ಟ್ ಅಂತ ಬಂದಾಗ ಯಾರು ಏನು ಕೇಳಲ್ಲ ಅಂತಾರೆ, ಅದನ್ನೂ ಸಹ ಇಲ್ಲಿ ಆಯೋಜನೆ ಮಾಡಿ ಮಹಿಳೆಯರಿಗೆ ಸಪ್ರೇಟಾಗಿ ECG ಮತ್ತು ಪುರುಷರಿಗೆ ಸಪ್ರೇಟಾಗಿ ಪ್ರತಿಯೊಂದನ್ನು ವೆಲ್ ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಅವರು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರೊಂದಿಗೆ ಈ ವಾರ್ಡು ಮತ್ತು ಈ ಏನಂತೀರ ಕಂಟಿನ್ಯೂಸ್ ಆಗಿ ಒಂದು ಸಮಾಲೋಚನೆಯಲ್ಲಿ, ಅವರ ಕುಂದುಕೊರತೆಯಲ್ಲಿ, ಆರೋಗ್ಯದ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಅವರು ಜನರೊಂದಿಗೆ ಕನೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಇದೆಲ್ಲ ಒಂದು ಮಾದರಿ. ನಾನು ನನ್ನ ವಾರ್ಡಲ್ಲಿ ಮಾಡಬೇಕಂತ ಇದ್ದೆ, ಸೊ ಹಾಗಾಗಿ ಹೇಗೆ ಆಯೋಜನೆ ಮಾಡಿದ್ದಾರೆ ನೋಡೋಣ ಅಂತ ಬಂದೆ. ಇಟ್ ಈಸ್ ವೆಲ್ ಆರ್ಗನೈಸ್ಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ತಿಮ್ಮೇಗೌಡ ಸರ್ ಫಾರ್ ದ ಅಪ್ಕಮಿಂಗ್ ಎಲೆಕ್ಷನ್ಸ್. ಥ್ಯಾಂಕ್ ಯು. ನನ್ನ ಹೆಸರು ನಳಿನ, ರಾಜಾಜಿನಗರ್ ಕಾನ್ಸ್ಟಿಟ್ಯುನ್ಸಿಯಿಂದ.